ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಬೆಳಗ್ಗೆ ಎದ್ದ ತಕ್ಷಣ ದೇಹ ಜಡವಾಗಿರುವಂತೆ ಅನಿಸುತ್ತಿದೆಯಾ? ಮೊಣಕಾಲುಗಳಲ್ಲಿ ಕಟ್ ಶಬ್ದ ಬರುತ್ತಿದೆಯಾ? ಸ್ವಲ್ಪ ನಡೆಯುತ್ತಿದ್ದರೂ ಕಾಲುಗಳಲ್ಲಿ ನೋವು, ದುರ್ಬಲತೆ ಕಾಣಿಸ್ತಾ ಇದೆಯಾ? ಬಹಳಷ್ಟು ಜನ ಇದನ್ನು ವಯಸ್ಸಿನ ಸಮಸ್ಯೆ ಎಂದುಕೊಳ್ಳುತ್ತಾರೆ. ಆದರೆ ನಿಜವಾದ ಕಾರಣ ಏನು ಗೊತ್ತಾ? ನಮ್ಮ ದೇಹಕ್ಕೆ ಬೇಕಾದ ಸರಿಯಾದ ಪೋಷಕಾಂಶಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ಅದರ ಪರಿಣಾಮವಾಗಿ ಜಾಯಿಂಟ್ಗಳಲ್ಲಿ ನೋವು, ದೇಹದಲ್ಲಿ ದುರ್ಬಲತೆ, ಬೇಗ ಆಯಾಸ ಇವೆಲ್ಲ ಪ್ರಾರಂಭವಾಗುತ್ತದೆ. ಹಾಗಿದ್ರೆ ಸ್ನೇಹಿತರೆ, ಇಂದು ನಾನು ಹೇಳಲಿರುವ ಒಂದು ಸರಳ ಆಹಾರ ನಿಮ್ಮ ದೇಹಕ್ಕೆ ನೈಸರ್ಗಿಕ ಶಕ್ತಿಯನ್ನು ಕೊಡಬಹುದು. ಇದನ್ನು ಹಲವರು ಕೇವಲ ಉಪವಾಸದ ಸಮಯದಲ್ಲಿ ತಿನ್ನುವ ಒಂದು ಸಾಮಾನ್ಯ ಪದಾರ್ಥ ಅಂತಲೇ ನೋಡುತ್ತಾರೆ. ಆದರೆ ಇದರ ಒಳಗಿನ ಶಕ್ತಿ ಗೊತ್ತಾದರೆ ನೀವು ಆಶ್ಚರ್ಯ ಪಡುತ್ತೀರಾ. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪ್ರೋಟೀನ್ ಮತ್ತು ಆಂಟಿ ಆಕ್ಸಿಡೆಂಟ್ ತುಂಬ ಉತ್ತಮ ಪ್ರಮಾಣದಲ್ಲಿ ಇರುತ್ತದೆ. ಇವು ಎಲುಬುಗಳನ್ನು ಬಲಪಡಿಸಲು, ಜಾಯಿಂಟ್ ನೋವನ್ನು ಕಡಿಮೆ ಮಾಡಲು ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ಮಖಾನದ ಬಗ್ಗೆ. ಮಖಾನ ದೇಹದ ಒಳಗಿನ ದುರ್ಬಲತೆಯನ್ನು ಕಡಿಮೆ ಮಾಡಲು ಸಹಾಯಕಾರಿ. ಮೊಣಕಾಲು ಮತ್ತು ಬೆನ್ನು ನೋವಿನಿಂದ ಬಳಲುವವರಿಗೆ ಇದು ತುಂಬ ಉಪಯುಕ್ತಕರ ಆಹಾರ. ಹಾಗಿದ್ರೆ ಇದರ ಉತ್ತಮ ಲಾಭವನ್ನು ಪಡೆಯಲು ಹೇಗೆ ಸೇವಿಸಬೇಕು ಗೊತ್ತಾ? 2 ಚಮಚ ಮಖಾನ ಮತ್ತು 2 ಚಮಚ ಎಳ್ಳನ್ನು ಸ್ವಲ್ಪ ತುಪ್ಪ ಅಥವಾ ಇಲ್ಲದೆ ಹಾಗೆ ಹುರಿದುಕೊಳ್ಳಬಹುದು. ತುಪ್ಪ ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಹಾಗೇ ಹುರಿದುಕೊಳ್ಳಿ. ತಣ್ಣಗಾದ ನಂತರ ಪುಡಿ ಮಾಡಿ ಪ್ರತಿ ರಾತ್ರಿ ಮಲಗುವ ಮುನ್ನ 1 ಗ್ಲಾಸ್ ಬೆಚ್ಚಗಿನ ನೀರಿನಲ್ಲಿ ಅಥವಾ ಹಾಲಿನಲ್ಲಿ 2 ಚಮಚ ಈ ಪೌಡರನ್ನು ಹಾಕಿ ಕುಡಿಯಿರಿ. ಹಾಲಿನಲ್ಲಿ ಹಾಕಿ ಕುಡಿದ್ರೆ ಒಳ್ಳೆಯದು. ಹಾಲು ಬೇಡ ಎನ್ನುವವರು ಬೆಚ್ಚಗಿನ ನೀರಿನ ಜೊತೆ ಕೂಡ ತೆಗೆದುಕೊಳ್ಳಬಹುದು. 45 ದಿನದ ಕಾಲ ನಿಯಮಿತವಾಗಿ ಸೇವಿಸಿದರೆ ದೇಹದಲ್ಲಿ ಹಗುರವಾದ ಅನುಭವ, ಜಾಯಿಂಟ್ಗಳಲ್ಲಿ ಆರಾಮ ಮತ್ತು ಶಕ್ತಿಯಲ್ಲಿ ಬದಲಾವಣೆ ಕಾಣುತ್ತದೆ. ಮಖಾನ ಎಲುಬುಗಳಿಗೆ ಹೇಗೆ ಸಹಾಯ ಮಾಡುತ್ತದೆ ತಿಳಿಯೋಣ. ಮಖಾನದಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತದೆ. ಇದು ಎಲುಬುಗಳನ್ನು ಗಟ್ಟಿಯಾಗಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಮೆಗ್ನೀಷಿಯಂ ಹಾಗೂ ಫಾಸ್ಫರಸ್ ಕೂಡ ಇದೆ. ಇದು ಕ್ಯಾಲ್ಸಿಯಂ ಸರಿಯಾಗಿ ದೇಹಕ್ಕೆ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಮಖಾನ ಜಾಯಿಂಟ್ಗಳ ದುರ್ಬಲತೆ ಮತ್ತು ದೇಹದ ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಪ್ರೋಟೀನ್ ಹಾಗೂ ಆಂಟಿ ಆಕ್ಸಿಡೆಂಟ್ ಎಲುಬು ಮತ್ತು ಸ್ನಾಯುಗಳಿಗೆ ಬೆಂಬಲವನ್ನು ನೀಡುತ್ತದೆ. ವಯಸ್ಸು ಹೆಚ್ಚಾದಂತೆ ಬರಲಿರುವಂತಹ ಎಲುಬಿನ ದುರ್ಬಲತೆ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಮೊಣಕಾಲು ಮತ್ತು ಬೆನ್ನು ನೋವಿನಿಂದ ಬಳಲುವವರಿಗೆ ಇದು ಒಳ್ಳೆಯ ನೈಸರ್ಗಿಕ ಆಹಾರ. ಹಾಲಿನ ಜೊತೆ ತೆಗೆದುಕೊಂಡರೆ ದೇಹಕ್ಕೆ ಇನ್ನಷ್ಟು ಪೋಷಕಾಂಶ ಸಿಗಲು ಸಹಾಯ ಮಾಡುತ್ತದೆ. ಇನ್ನು ಇದರ ಜೊತೆಗೆ ರಾಗಿಯನ್ನು ನಿಯಮಿತವಾಗಿ ಸೇವನೆ ಮಾಡಿ, ಹಸಿರು ಸೊಪ್ಪು ತರಕಾರಿಗಳನ್ನು ತಿನ್ನಿ, ಒಣಕಾಯಿ ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಜಾಸ್ತಿ ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಗಮನಾರ್ಹ ಬದಲಾವಣೆ ಕಾಣಿಸುತ್ತದೆ. ಇನ್ನು ಗಮನವಿಡಿ, ಸರಿಯಾದ ಆಹಾರವೇ ದೊಡ್ಡ ಔಷಧಿ ಅಂತಲೇ ಹೇಳ್ಬೋದು. ಆಹಾರ ಪದ್ಧತಿಯಿಂದಲೇ ಹಲವಾರು ರೋಗಗಳನ್ನು ನಾವು ಸರಿಪಡಿಸ್ಕೊಳ್ಬೋದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.